ನಮಗೆ ಯಾರ ಮೇಲೆ ಏನು ದ್ವೇಷ ಇಲ್ಲ. ಆದರೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರೆ ನಮಗೆ ತುಂಬ ಬಹಳ ಖುಷಿ. ಈ ಥರ ಬಾವುಟಗಳನ್ನಾಗಲಿ ಅಥವಾ ಫ್ಲ್ಯಾಗು ಅಥವಾ ಆ ಬಣ್ಣಕ್ಕೆ ಸಂಬಂಧಪಟ್ಟಿರೋದಾಗಲಿ ಇದು ಎಲ್ಲಿಂದ ಬಂದ್ಬಿಡುತ್ತೆ? ಅಲ್ಲಿಂದ ಹಾಯಿಸ್ಟು ಅಥವಾ ಧ್ವಜಾರೋಹಣ ಮಾಡಿದ್ಮೇಲೆ ತಾನೇ ಅಕ್ಕಪಕ್ಕದಲ್ಲಿ ಬಿದ್ದಿರೋದು. ಅಟ್ಲೀಸ್ಟ್ ಇದನ್ನು ಕಸದ ಬುಟ್ಟಿಲಾದರೂ ಬಿಸಾಕಿ ಅಥವಾ ನಿಮ್ಮ ಮನೇಲಿ ಇಟ್ಕೊಳ್ಳಿ. ರೋಡ್ ಸೈಡಲ್ಲಿ ಈ ಥರ ನೋಡಿದ್ರೆ ನವೆಂಬರ್ 1 2ನೇ ತಾರೀಕು ಮಾರ್ನಿಂಗ್ ಇವತ್ತು 8-9 ಗಂಟೆಗೆ ಈ ಥರ ನೋಡಿದರೆ ಏನಿದು ಏನು ಅನ್ಕೊಳ್ಳೋಣ. ಇಲ್ಲಿಬ್ರು ಹೋಗ್ತಾರೆ ನೋಡಿ, ಅವರನ್ನು ಕೇಳಿದೆ ನಾನು, ಸರಿ ನೀವೇ ಮಾಡಿರೋದು ಇದು ಆಚರಣೆ, ಮತ್ತು ಇಲ್ಲಿ ಬಿಸಾಡಿದ್ದೀರಲ್ಲ ಬಾವುಟ ಅಂತ ಕೇಳಿದ್ರೆ ಮುಂದ್ಗಡೆ ಹೋಗ್ತಾ ಇದ್ದಾರಲ್ಲ ಅವರು, ಹಾಂ ಏನಾಯ್ತು ಬಿಡಿ ಅಂತ ಅಸಡ್ಡೆ. ದಯವಿಟ್ಟು ಯಾರೇ ಏನೇ ಮಾಡಿ ಈ ಥರ ಕೆಲಸ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ಆಚರಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮನ್ಸಲ್ಲಿ ಆಚರಣೆ ಮಾಡಿ. ನಿಮ್ಮ ಅಕ್ಕಪಕ್ಕ ಕೆಲಸ ಮಾಡೋರ ಜೊತೆ ನೀವು ಒಂದು 4 ಕನ್ನಡ ಮಾತಾಡಿ ಕಲಿಸಿ ಬೆಳೆಸಿ, ಕನ್ನಡ ಉಳಿಸಿ. ಅದು ಅಷ್ಟು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಗೌರವ ಕೊಡಿ. ತುಂಬ ಲಾಸ್ಟ್ ಇಯರು ನಮ್ಮ ತಂದೆಯವರು ಹೇಳ್ತಿದ್ರು ಚೆನ್ನಾಗಿ ಮಾಡಿದರು ಇಲ್ಲಿ ಅಂತ. ಆದರೆ ಚೆನ್ನಾಗಿ ಮಾಡೋದೊಂದೇ ದೊಡ್ಡದಲ್ಲ. ಈ ಥರ ನಾವು ನಮ್ಮ ಬಾವುಟಕ್ಕೆ ಅಥವಾ ಆ ಬಾವುಟ ಅಲ್ಲ ಅಂತಲೂ ಹೇಳ್ಬೋದು ಅವ್ರು ಬಂದು ವಿಡಿಯೋ ನೋಡಿದ್ಮೇಲೆ. ಓಕೆ, ಮೇಲ್ಗಡೆ ಇರೋದೇ ಅಂತ ಅಂದ್ಕೊಳ್ಳಿ. 2 ದಿನಕ್ಕೆ ಒಂದಿನ ನೆನ್ನೆ ಮಾಡಿದ್ದಾರೆ, ಇವತ್ತು ಬೆಳಗ್ಗೆ 8 ಗಂಟೆ ಇದು ಈ ಥರ ಮಾಡಿದ್ದಾರೆ ಅಂದರೆ ಬೇಕು ಬಿಟ್ಟಿಗೆ ಮಾಡ್ತಾರಾ? ಕೋಪ ಬರಲ್ವಾ? ನನಗೇನು ಆಗಲ್ಲ, ನಿಮಗೇನು ಅಂತ ಬರ್ಬೋದು ನನ್ನ ಪ್ರಕಾರ. ಆದರೆ ನೀವೇ ಉತ್ತರ ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಶೇರ್ ಮಾಡಿ, ಅತಿ ಹೆಚ್ಚು ಶೇರ್ ಮಾಡಿ ಇದನ್ನು. ಇನ್ನೊಬ್ರು ಈ ಥರ ಮಾಡಬಾರ್ದು. ಥ್ಯಾಂಕ್ ಯು.